Hello everyone. Today I am discussing about derivative chapter miscellaneous exercise on chapter 30. Okay. So ಇದರಲ್ಲಿ ಆಲ್ರೆಡಿ ನಾನು ಎರಡು ಪ್ರಾಬ್ಲಮ್ಸ್ ಬಿಡಿಸಿದ್ದೆ ಫಸ್ಟ್ ಅಂಡ್ ಸೆಕೆಂಡ್. ಏನ್ ಕೊಟ್ಟಿದ್ದಾನ ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂದ್ರೆ ನಿಮಗೆ ಫಾರ್ಮುಲಾ ನೆನಪಾಗಬೇಕು. ಯಾವುದು? ಲಿಮಿಟ್ h tends to 0 f of x plus h minus f of x divided by h. ಈ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನಿಮ್ಗೆ ಕ್ಲಿಯರ್ ಆಗಿ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಅರ್ಥ ಆಗ್ತದೆ. ಓಕೆ, ಸಿ ಪ್ರೂಫ್ ಅಬ್ಸರ್ವ್ ಮಾಡ್ರಿ. ಪ್ರೂಫ್ ಅಲ್ಲಿ ಓಕೆ, ಥರ್ಡ್ ಪ್ರಾಬ್ಲಮ್ ಏನದ? ಥರ್ಡ್ ಪ್ರಾಬ್ಲಮ್ ಸೈನ್ ಆಫ್ ಯಾವುದು x plus 1 ಅದನ್ನ ನಾವು ಹೆಂಗೆ ಯೂಸ್ ಮಾಡ್ತೀವಿ? ಹಿಯರ್ f of x equal to sin of x plus 1 comma f of x plus h ಇತ್ತಂದ್ರ sin of ಯಾವುದು x ಇದ್ದಲ್ಲೇ x plus h plus 1. okay, so we know that formula ಏನದರಿ? f dash of x equal to limit h tends to 0 f of x plus h minus f of x divided by h. okay, f dash of x equal to limit h tends to 0 f of x plus h ಅಂದ್ರೆ ಬರೆದ್ರಿ ಏನಂತ? sin of x plus h plus 1 minus f of x. f of x means sin of x plus 1. So divided by the h. okay, so f dash of x equal to limit h tends to 0. See here 1 by h ಹೊರಗೆ ಇಟ್ಕೋತೀನಿ ಕಾಮನ್ ಆಗಿ, ಹೌದಾ? ಸೊ 1 by h ಹೊರಗೆ ಇಟ್ಕೋತೀನಿ. ಏನ್ ಉಳಿತದ? sin of x plus h plus 1 minus sin of x plus 1. ಓಕೆ, ನನ್ನ ಫಾರ್ಮುಲಾ ಯಾವುದು? ಬೈ ಯೂಸಿಂಗ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ s minus s ಫಾರ್ಮುಲಾ. s minus s ಅಂದ್ರೆ 2cs ಯಾವುದು? sin c minus sin d equal to 2 cos c plus d by 2 sin of c minus d by 2. ಈ ಫಾರ್ಮುಲಾ ಬೇರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್. c ಅಂತಂದ್ರೆ ಏನದ ನೋಡ್ರಿ? x plus h plus 1 ಅದ. ಇಲ್ಲಿ d ಅಂತಂದ್ರೆ ಏನದ? x plus 1. ಎಲ್ಲಿ c ಅದಲ್ಲ ಅಲ್ಲಿ x plus h plus 1 ಹಾಕೊಳ್ಳಿ. ಎಲ್ಲಿ d ಅದಲ್ಲ ಅಲ್ಲಿ x plus 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಕ್ಲಿಯರ್ ಆಗ್ತತಿ? ಸಿ f dash of x ಲಿಮಿಟ್ ಯಾವುದು? h tends to 0 1 by h 2 cos ಏನದ? x plus h plus 1 plus d. d ಅಂದ್ರೆ x plus h 1 x plus 1 divided by 2 into sin. sin ಏನದ? c. c ಅಂದ್ರೆ x plus h plus 1 minus ಬ್ರಾಕೆಟ್ ಹಾಕಿದ್ರೆ x plus 1 ಬ್ರಾಕೆಟ್ ರಿಮೂವ್ ಮಾಡಿದ್ರೆ minus x minus 1. ಓಕೆ, ಸೊ divided by 2 ಹೋಲ್ ಬ್ರಾಕೆಟ್ ಕಂಪ್ಲೀಟ್. ಯಾವ್ಯಾವ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಮಾಡಿ, ಯಾವ್ಯಾವ ಕ್ಯಾನ್ಸಲ್ ಆಗಲ್ಲ ಆಡ್ ಮಾಡಿ. ಈಗ minus x plus 1 minus 1 get cancels. ಮತ್ತೆ ಯಾವಾರ ಕ್ಯಾನ್ಸಲ್ ಹಾಕೋ ನೋಡ್ರಿ? ಯಾವ ಇಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಏನ್ ಬರೀರಿ? ಲಿಮಿಟ್ ಅಂದ್ರೆ f dash of x ಲಿಮಿಟ್ h tends to 0 1 by h ಏನಾಗ್ತದ? 2 cos. ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್, ಸ್ವಲ್ಪ ಬರೆಯುವಂತ ಕಾನ್ಸೆಪ್ಟ್ ಅಲ್ಲಿ ಏನೇನು ಉಳಿತದ ಕಂಡೀಷನ್ಸ್ ಅದು ಬಹಳ ಇಂಪಾರ್ಟೆಂಟ್, ಹೌದಾ? ಸೊ ಏನೇನು ಉಳಿತದ ಅಬ್ಸರ್ವ್ ಮಾಡಿ ಕಂಡೀಷನ್ಸ್ ಅಲ್ಲಿ ಏನದ ನೋಡ್ರಿ? ಇಲ್ಲಿ x ಅಂದ್ರೆ 2x 1 1 ಅಂದ್ರೆ 2, ಹೌದಾ?
h by 2 ಇಲ್ಲಿ ಅಬ್ಸರ್ವ್ ಮಾಡ್ರಿ ನಾವು ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಕೇರ್ಫುಲ್ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಏನದ 2x ಆಗ್ತದ ಪ್ಲಸ್ 2 ಆಗ್ತದ ಪ್ಲಸ್ h ಆಗ್ತದ ಡಿವೈಡೆಡ್ ಬೈ 2 ಓಕೆ ಇಂಟು ಏನ್ ಉಳಿತದ ನೋಡ್ರಿ ಎಲ್ಲಾ ಕ್ಯಾನ್ಸಲ್ ಆಗಿ ಉಳಿದದ್ದು ಯಾವುದು h by 2 ಉಳಿದಲ್ಲಿ ಕ್ಲಿಯರ್ ಆಯ್ತು ಏನ ನೆಕ್ಸ್ಟ್ ನೋಡಿ f dash of x limit h tends to 0 1 by h students 2 cos ಅಬ್ಸರ್ವ್ ನೋಡ್ರಿ ಈ 2 ಸಪರೇಟ್ ಮಾಡಿದ್ರೆ ನೋಡ್ರಿ 2x by 2 plus 2 by 2 plus h by 2 into as it is ಯಾವುದು sin of h by 2 ಇಲ್ಲಿ 2 get cancel ಇಲ್ಲಿ 2 get cancel okay f dash of x okay limit h tends to 0 next ಉಳಿತಾ ಇರೋದು 2 cos 2 by 2 ಅಂದ್ರೆ ಇಲ್ಲಿ 1 ಉಳಿತು ಪ್ಲಸ್ x ಉಳಿತು ಪ್ಲಸ್ h by 2 ಉಳಿತು into sin of h by 2 ಈ h ನ ಈ ಕಡೆ ತಗೊಂಡ್ರೆ ಡಿವೈಡೆಡ್ ಬೈ h ಓಕೆ ಹೊರಗೆ ಇದ್ದದ್ದು ಕಾಮನ್ ಇಲ್ಲೇ ಹೊರಗೆ ಹಚ್ಚದಲ್ಲ ಕಾಮನ್ ಇಲ್ಲೇ ಡಿವೈಡೆಡ್ ಬೈ h ತಗೊಂಡು ಇಲ್ಲೇ f dash of x ಲಿಮಿಟ್ ಯಾವುದು h tends to 0 ಓಕೆ cos of ಯಾವುದು 1 plus h divided by 2 into sin of ಯಾವುದು h by 2 divided by ಏನಾಗ್ತದ h ಅದ ಈ 2 ನ ಈ ಕಡೆ ಬಂತದ ಈ 2 ಏನ ಈ ಕಡೆ ಬಂತಂದ್ರೆ ಏನಾಗ್ತದ ಡಿವೈಡೆಡ್ ಬೈ ಆಗ್ತದ ರೀ ಸ್ಟೂಡೆಂಟ್ಸ್ ಓಕೆ ಸೊ ಲಿಮಿಟ್ ಫಂಕ್ಷನ್ಸ್ ಏನದ f dash of x limit h tends to 0 cos of 1 plus x plus h by 2 ಇದನ್ನ 1 ಅನ್ಕೋಬಹುದು ಬಿಕಾಸ್ ಇಲ್ಲಿ ಬರೀತಾರೆ ಲಿಮಿಟ್ h by 2 tends to 0 ಯಾವುದು sin h by 2 divided by h by 2 ಅಂತಂದ್ರೆ 1 ನಿಮ್ಗೆ ಗೊತ್ತಿಲ್ಲ ಇಲ್ಲ ಡೈರೆಕ್ಟ್ ಆಗಿ ಬರೆದ್ರು 1 ಅಂತ ಬರೆದ್ರು ನಡೀತದೆ ಈಗ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್ f of x equal to cos of 1 plus x plus 0 by 2 ಏನಾಗ್ತದ f dash of x equal to cos of ಯಾವುದು x plus 1 ಉಳಿತದ ದಟ್ ಇಸ್ ದ ಆನ್ಸರ್ ಇದೆ ನೋಡಿ ಆನ್ಸರ್ ಕ್ಲಿಯರ್ ಆಗ್ತತಿ ಎಲ್ಲರಿಗೂ ಕಂಡೀಷನ್ಸ್ ಸ್ವಲ್ಪ ಅಪ್ಲೈ ಮಾಡೋದು ಅರ್ಥ ಮಾಡ್ಕೊಡ್ರಿ ಅಥವಾ ಹಿಂಗೂ ಬರೀತಾರ ಡೆರಿವೇಟಿವ್ ಆಫ್ ಯಾವುದು ಸೈನ್ ಆಫ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಪ್ಲಸ್ 1 ಕ್ಲಿಯರ್ ಆಯ್ತಾ ಕಂಡೀಷನ್ಸ್ ಓಕೆ ನೆಕ್ಸ್ಟ್ ಒನ್ ಪ್ರಾಬ್ಲಮ್ ಥರ್ಡ್ ಒನ್ ಆಯ್ತು ಇನ್ನು ಫೋರ್ತ್ ಒನ್ ಏನೈತೆ ನೋಡ್ರಿ ಸೊ ಫೋರ್ತ್ ಪ್ರಾಬ್ಲಮ್ ಮೇಲೆ ಏನದ ಫೋರ್ತ್ ಒನ್ ಏನ್ ಕೊಟ್ಟ ನೋಡ್ರಿ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ಕಾಸ್ ಆಫ್ ಅಂತ ಕೊಟ್ಟ ಕಾಸ್ ಆಫ್ ಏನದ ಎಕ್ಸ್ ಮೈನಸ್ ಯಾವುದು 5/8 ಎಕ್ಸ್ ಮೈನಸ್ 5/8 ಕೊಟ್ಟಾನ ಈಗ ಅಬ್ಸರ್ವ್ ಮಾಡ್ರಿ ಸಬ್ ಪ್ರೂಫ್ ಓಕೆ ಇದನ್ನ ಏನ್ ಮಾಡ್ತಾನೆ f of x equal to cos of x minus 5/8 ಅದನ್ನ f of x plus h ಇತ್ತಂದ್ರ cos of ಯಾವುದು x plus h minus 5/8 okay students we know that f dash of x equal to limit h tends to 0 okay another formula f of x plus h minus f of x divided by h f dash of x equal to limit h tends to 0 cos of ಯಾವುದು x plus h minus 5/8 okay
5/8 ಆಗ್ತದೆ. ನೆಕ್ಸ್ಟ್ ಮೈನಸ್ ಎಫ್ ಆಫ್ ಎಕ್ಸ್ ಅಂತಂದ್ರೆ ಅಬ್ಸರ್ವ್ ಮಾಡ್ರಿ ಕಂಡೀಷನ್ಸ್ ಏನಾಗ್ತದೆ ಕ್ಲಿಯರ್ ಆಗಿ ನೋಡ್ರಿ ಇಲ್ಲಿ ಮೈನಸ್ ಓಕೆ ಮೈನಸ್ ಏನಾಗ್ತದ ಮೈನಸ್ ಎಫ್ ಆಫ್ ಎಕ್ಸ್ ಅಂದ್ರೆ ಕಾಸ್ ಆಫ್ ಎಕ್ಸ್ ಮೈನಸ್ 5/8 ಡಿವೈಡೆಡ್ ಬೈ ಯಾವುದು ಎಚ್ ಎಫ್ ಡಾಶ್ ಆಫ್ ಎಕ್ಸ್ ಲಿಮಿಟ್ h tends to 0 1/h okay cos ಏನಾಗ್ತದ x plus h minus 5/8 minus cos x minus 5/8 ಓಕೆ ಇಲ್ಲಿ ಟ್ರಿಗೋಮೆಟ್ರಿಕ್ ಫಾರ್ಮುಲಾ ಯಾವ್ದಾಗ್ತದ ಅಂದ್ರೆ c minus c ಅಂದ್ರೆ minus 2ss ಫಾರ್ಮುಲಾ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕಾಗ್ತದ ಎಫ್ ಡಾಶ್ ಆಫ್ ಎಕ್ಸ್ ಲಿಮಿಟ್ h tends to 0 1/h okay so minus 2 sin c ಅಂತಂದ್ರ x plus h minus 5/2 plus d ಅಂದ್ರೆ x minus 5/8 divided by 2 into sin c ಅಂತಂದ್ರ x plus h minus 5/8 minus d ಅಂದ್ರೆ ಬ್ರಾಕೆಟ್ ರಿಮೂವ್ ಮಾಡಿದ್ರೆ minus x plus 5/8 ಆಗ್ತದ divided by 2 bracket complete. Next steps f dash of x limit h tends to 0 1/h 2 sin of ಯಾವ್ಯಾವ ಕ್ಯಾನ್ಸಲ್ ಹಾಕೋ ನೋಡ್ರಿ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಯಾವ್ಯಾವ ಕ್ಯಾನ್ಸಲ್ ಹಾಕೋ ಅವು ಕ್ಯಾನ್ಸಲ್ ಮಾಡ್ರಿ ಅರ್ಥ ಆಯ್ತಾ ಪ್ಲಸ್ ಎಕ್ಸ್ ಯಾವ ಕ್ಯಾನ್ಸಲ್ ಆಗಲ್ಲ ಅಂದ್ರೆ ಏನ್ ಮಾಡ್ರಿ 2x ಆಗ್ತದ ಪ್ಲಸ್ h ಆಗ್ತದ ಮೈನಸ್ 8 ಅಂದ್ರೆ ಮೈನಸ್ 2π/8 ಆಗ್ತದ ಡಿವೈಡೆಡ್ ಬೈ 2 ಆಗ್ತದ ಇಂಟು ಸೈನ್ ಯಾವ್ಯಾವ ಕ್ಯಾನ್ಸಲ್ ಹಾಕ ನೋಡ್ರಿ ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 5/2 ಮೈನಸ್ 5/2 ಗೆಟ್ ಕ್ಯಾನ್ಸಲ್ ಇಲ್ಲಿ ಉಳಿತಾ ಇರೋದು ಯಾವುದು ಸೈನ್ h/2 ಒಂದ ಉಳಿತೈತೆ ಕ್ಲಿಯರ್ ಆಗತೈತಿ ಕಂಡೀಷನ್ಸ್ ಓಕೆ ಇಲ್ಲಿ ಏನಾಗ್ತದೆ ನೋಡ್ರಿ ಇಟ್ಸ್ 2 1 2 4 ಆಗ್ತದ ಇದು ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಬರ್ದಿರ್ತ ನೋಡಿ ನೆಕ್ಸ್ಟ್ ಸ್ಟೆಪ್ಸ್ ಓಕೆ ಏನದ f dash of x limit h tends to 0 1/h minus 2 sin okay 2 sin ಇಲ್ಲಿ ನೋಡ್ರಿ ಏನೇನದ 2x ಅದ ಪ್ಲಸ್ h ಅದ ಮೈನಸ್ 5/4 ಆಗ್ತದ ಓಕೆ ಏನಾಗ್ತದ ನೋಡ್ರಿ 2x ಕ 2x plus h minus 5/4 okay 5/4 ಅದ ಮತ್ತು divided by 2 ಅದ into sin h/2 ನೋಡ ಓಕೆ ಸ್ವಲ್ಪ ಕ್ಲಿಯರ್ ಆಗ್ತದೆ ಕಂಡೀಷನ್ಸ್ ಈಗ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಈಗ ಏನೇನು ಬರ್ತಾವ ಸ್ವಲ್ಪ ಕಂಡೀಷನ್ಸ್ ಅಲ್ಲಿ ಹೌದಾ ಡಿವೈಡೆಡ್ ಬೈ 2 ಅದ ನೋಡ್ರಿ ಚೆಕ್ ಮಾಡ್ರಿ ಎಸ್ 2 ಅದ ಈಗ ನೆಕ್ಸ್ಟ್ ನೋಡಿ ಈಗ ನೆಕ್ಸ್ಟ್ ಸ್ಟೆಪ್ಸ್ ನೋಡ್ರಿ f dash of x limit h tends to 0 minus ಏನದ 2 sin 2x/2 plus h/2 minus 5/4 into 2 means is 8 into sin h/2 divided by h okay ಈ h 1/h ನ ಹೊರಗಿದ್ದು ಇಲ್ಲಿ ತಗೊಂಬಂದ h okay ಇಲ್ಲಿ ಏನಾಗ್ತದ 2 get cancels ಉಳಿತಾ ಇರೋದೇನ್ರಿ f dash of x limit h tends to 0 minus
sin x plus h by 2 minus 5 by 8 into sin h by 2 divided by ಏನಾಗ್ತದೆ h by 2 ಈ 2 ನ ಇಲ್ಲಿ ಡಿವೈಡೆಡ್ ಬೈ 2 ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಏನಾಗ್ತದ f dash of x equal to limit h tends to 0 minus sin of x plus h by 2 minus 5 by 8 into 1 ಯಾಕಂದ್ರೆ because limit h by 2 tends to 0 sin h by 2 divided by h by 2 value is 1. Okay, so limit function apply ಮಾಡ್ರಿ f dash of x equal to minus sin x plus 0 by 2 minus 5 by 8. See, f dash of x equal to answer is minus sin x minus 5 by 8. It's the last answer. Clear agutadi? ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ, ಇಂಪಾರ್ಟೆಂಟ್. ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಅಂತಂದ್ರೆ ಇಷ್ಟು ಲೆಂದಿ ಆಗ್ತದ. ಒಂದೆಡೆ ಡೆರಿವೇಟಿವ್ ಅಂತ ಕೇಳಿದ್ನಂದ್ರೆ sin x ಡೆರಿವೇಟಿವ್ ಏನ್ರಿ cos x, cos x ಡೆರಿವೇಟಿವ್ ಮೈನಸ್ sin x, ಆ x ಇದಲ್ಲಿ x minus 5 by 2 ಒಂದ ಸ್ಟೆಪ್ ನ ಆನ್ಸರ್ ಬರುತ್ತೆ. ಬಟ್ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಏನಂತಂದ್ರೆ ನಾವು ಹೋಗ್ಲೇಬೇಕಾಗ್ತದೆ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. Find the derivative. Find the derivative of the following function of the following of the following functions ಅಥವಾ ಬ್ರಾಕೆಟ್ ದಲ್ಲಿ it is to be ಯಾವುದು ಅಂಡರ್ಸ್ಟ್ಯಾಂಡ್ ಅಥವಾ ಅಂಡರ್ಸ್ಟೂಡ್ that a comma b comma c comma d comma p comma ಯಾವುದು q comma r and s are fixed non-zero constant ಅಥವಾ constants and m and n are integers bracket complete. ಓಕೆ, ಈ ತರ ಏನದ ಕಂಡೀಷನ್ಸ್ ಯೂಸ್ ಮಾಡ್ತೀವಿ ಹೌದಾ. ಅದರಲ್ಲಿ ಫಸ್ಟ್ ಒನ್ ಯಾವುದು ಪ್ರಾಬ್ಲಮ್ x ಪ್ಲಸ್ a. ಓಕೆ, ಈ ಪ್ರಾಬ್ಲಮ್ ಅನ್ನ ಹೆಂಗ್ ಸಾಲ್ವ್ ಮಾಡ್ತೀವಿ ಬೈ ಯೂಸಿಂಗ್ ಡೆರಿವೇಟಿವ್ ಫಾರ್ಮ್ ದಾಗ ಸಬ್ ಪ್ರೂಫ್. ಯಾವ ತರ ಇದನ್ನ ಕೊಟ್ಟಿದ್ದನ್ನ y ಈಕ್ವಲ್ ಟು ಅನ್ರಿ ಅಥವಾ f ಆಫ್ x ಅರ ಅನ್ರಿ. ಈಗ ನಾವು ಡೆರಿವೇಟಿವ್ ಯೂಸ್ ಮಾಡ್ತಾರೆ. ಡೆರಿವೇಟಿವ್ ಅಂತಂದ್ರೆ ಡೆರಿವೇಟಿವ್ ಆಫ್ y ಈಕ್ವಲ್ ಟು ಡೆರಿವೇಟಿವ್ ಆಫ್ ಯಾವುದು x ಪ್ಲಸ್ a. ಡೆರಿವೇಟಿವ್ y ಮೀನ್ಸ್ dy by dx ಈಕ್ವಲ್ ಟು ಡೆರಿವೇಟಿವ್ ಅಂತಂದ್ರೆ ಡೆರಿವೇಟಿವ್ ಆಫ್ x ಪ್ಲಸ್ ಡೆರಿವೇಟಿವ್ ಆಫ್ ಯಾವುದು a. ಅಬ್ಸರ್ವ್ ಮಾಡ್ರಿ ಫಾರ್ಮುಲಾ ಯಾವುದು ಡೆರಿವೇಟಿವ್ ಆಫ್ u ಪ್ಲಸ್ v ಈಕ್ವಲ್ ಟು ಏನಾಗ್ತದೆ ಡೆರಿವೇಟಿವ್ u ಪ್ಲಸ್ ಡೆರಿವೇಟಿವ್ ಯಾವುದು v. ಇಲ್ಲಿ u ಅಂತಂದ್ರೆ x, v ಅಂತಂದ್ರೆ a. ಇದು u, ಇದು v. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾಸ್ ಏನದ ಡೆರಿವೇಟಿವ್ ಆಫ್ x ಅಂತಂದ್ರೆ 1, ಡೆರಿವೇಟಿವ್ ಆಫ್ ಯಾವುದು ಕಾನ್ಸ್ಟಂಟ್ ಅಂದ್ರೆ 1, ಸಾರಿ ಕಾನ್ಸ್ಟಂಟ್ ಅಂದ್ರೆ ಇಟ್ಸ್ 0.
Constant means 0. So dy by dx. So differentiation of ಅಥವಾ derivative of x means is 1 plus 0. Okay. There are the conditions. ಅಂದ್ರೆ dy by dx is 1 value. The first principle method ಅಂದ್ರೆ ಮತ್ತು ಫಾರ್ಮುಲಾ ಹಾಕಿ ಲಿಮಿಟ್ ಫಂಕ್ಷನ್ ಫಾರ್ಮುಲಾ ಹಾಕಿ ಅದು ಸಾಲ್ವ್ ಮಾಡ್ಕೋತ ಹೋದ್ರೆ ಸ್ವಲ್ಪ ಲೆಂದಿ ಆಗ್ತದೆ ಅಷ್ಟೇ ಮತ್ತೇನಿಲ್ಲ. ಇನ್ನು ಸೆಕೆಂಡ್ ಪ್ರಾಬ್ಲಮ್ ಏನ್ ಕೂಡ ನೋಡ್ರಿ ಸ್ಟೂಡೆಂಟ್ಸ್. ಸೆಕೆಂಡ್ ಒನ್ ಏನದ px plus q into r by x plus s ಈ ತರ ಕೊಟ್ಟ. ಓಕೆ, ಇಲ್ಲ ಇದು ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ನೋಡಿ. ಕಂಡೀಷನ್ಸ್ ಏನೇನ್ ಕೊಟ್ಟಾನ ಅದ ಅರ್ಥ ಆಗ್ಬೇಕು. ಓಕೆ, ಇದನ್ನ y equal to ಅಂತ ಬರ್ಕೋತೀನಿ. px plus q ಕೊಟ್ಟಾನ. ಇನ್ನೊಂದು r by x plus ಈಗ ಏನ್ ಮಾಡೋಣ, y equal to ಇಲ್ಲಿ ಅಬ್ಸರ್ವ್ ಮಾಡ್ರಿ, ಮಲ್ಟಿಪ್ಲೈ px into r by x plus multiply psx plus okay q ಲಿಂದ q into r by x plus ಯಾವುದು qs qs ಈ x ಕ್ಯಾನ್ಸಲ್ ಮತ್ತೆ ಅವರ ಕ್ಯಾನ್ಸಲ್. y equal to pr plus psx plus qr by x plus qs. ಓಕೆ, ಇಲ್ಲ ಅಬ್ಸರ್ವ್ ಮಾಡ್ರಿ. ಸೊ ಡೆರಿವೇಟಿವ್ ಏನದ y ಅದ ಈಕ್ವಲ್ ಟು ಡೆರಿವೇಟಿವ್ ಆಫ್ ಯಾವುದು pr ಪ್ಲಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ps ಕಾನ್ಸ್ಟೆಂಟ್ ಅದ ಹೊರಗೆ ಇಟ್ಬಿಡ್ರಿ. ಡೆರಿವೇಟಿವ್ ಆಫ್ ಯಾವುದು x ಅದ ಪ್ಲಸ್ qr ಕಾನ್ಸ್ಟೆಂಟ್ ಅದ. ಡೆರಿವೇಟಿವ್ ಆಫ್ ಯಾವುದು 1 by x ಪ್ಲಸ್ ಡೆರಿವೇಟಿವ್ ಆಫ್ ಯಾವುದು qs. ಸ್ಟೂಡೆಂಟ್ಸ್ ನೆಕ್ಸ್ಟ್ ನೋಡ್ರಿ ಏನದ, derivative of y means is dy by dx is constant, pr is 0 plus ps into a differentiation of x is 1. Like formula, so differentiation of x ಅಂತಂದ್ರೆ 1. ಇನ್ನೊಂದು ಫಾರ್ಮುಲಾ ಡಿಫ್ರೆನ್ಸಿಯೇಷನ್ ಆಫ್ x raised to n ಫಾರ್ಮುಲಾ ಅಂದ್ರೆ n into x raised to n minus 1. ಆ ಫಾರ್ಮುಲಾ ಯೂಸ್ ಮಾಡಿ qr ಕ qr. ಇದನ್ನ ಡೆರಿವೇಟಿವ್ ಆಫ್ x raised to minus 1 ಬರೀತೀನಿ ಪ್ಲಸ್ ಡೆರಿವೇಟಿವ್ ಆಫ್ ಯಾವುದು qs ಅಂದ್ರೆ 0. ಸೊ dy by dx ಏನದ ps ಪ್ಲಸ್ qr ಇಂಟು ಏನಾಗ್ತದ minus 1 into x raised to minus 1 minus 1 ಅದಂತೂ ಪ್ಲಸ್ 0ನ. ಸೊ dy by dx equal to ps minus qr x raised to minus 2. ಇನ್ನೊಂದು ಸ್ಟೆಪ್ ಬರೀತಂದ್ರೆ dy by dx equal to ps minus qr divided by x square. ಸೊ ಲಾಸ್ಟ್ ಆನ್ಸರ್. ಓಕೆ, ಇದು ಬರುವಂತ ಆನ್ಸರು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.